ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೈಲಾ. ಇವತ್ತು ನಾನು ನಿಮಗೆ ಸರಳವಾಗಿ ಮನೆಯಲ್ಲಿ ಹೇಗೆ ನಾವು ಪನ್ನೀರ್ ಬಾಲ್ಸನ್ನು ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ. ಈಗಿನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಹೊರಗಿನ ಫುಡ್ಡನ್ನೇ ತಿನ್ನೋಕೆ ಇಷ್ಟಪಡ್ತಾರೆ. ಅಂಥ ಮಕ್ಕಳಿಗೆ ಈ ಥರ ನಾವು ಮನೆಯಲ್ಲಿ ರುಚಿ ರುಚಿಯಾಗಿರುವಂತಹ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟದನ್ನು ತಿಂತಾರೆ. ಹಾಗೆ ಅವ್ರ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಈ ಪನ್ನೀರ್ ಬಾಲ್ಸನ್ನು ಕೊಡೋದ್ರಿಂದ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ವೀಡಿಯೋನ ಹೊಸ ಹೊಸ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ 3 ಕಪ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೇನೆ. ಪನ್ನೀರನ್ನು ಈ ಥರ ಪೀಸ್ ಮಾಡಬೇಕು. ಹಾಗೆ 1 ಕಪ್ನಷ್ಟು ಚಿರೋಟಿ ರವವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಪನ್ನೀರು ನಾನು ಮನೆಯಲ್ಲೇ ಮಾಡಿರುವಂತಹ ಪನ್ನೀರಿದು. ನೀವು ಔಟ್ಸೈಡಿಂದ ತಂದರೆ ಅದನ್ನು ಪೀಸ್ ಮಾಡಿ ಮನೆಯಲ್ಲೇ ಮಾಡಿದಿದ್ರೆ ನಿಮಗೆ ಕ್ರಶ್ ಆಗಿರುವಂತಹ ಪನ್ನೀರೇ ಸಿಗುತ್ತಲ್ವ. ಸೊ ಓಕೆ. ನಂತರ ಇದಕ್ಕೆ ನಾನು ಫ್ರೈಡ್ ರೈಸ್ ಮಸಾಲವನ್ನು 6 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ 1 ಪ್ಯಾಕೆಟ್ನಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಪ್ಯಾಕ್ ಅಷ್ಟೇ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ನಾನಿಲ್ಲಿ ಸ್ಪೂನ್ ಅಳತೆಗೆ ಹೇಳಬೇಕು ಅಂದರೆ 6 ಸ್ಪೂನ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ 1 ಪ್ಯಾಕ್ನಷ್ಟು ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಯಾವುದೇ ತರಹ ಕಬಾಬ್ ಪೌಡ್ರನ್ನು ಯೂಸ್ ಮಾಡ್ಬೋದು. ನೀವು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಕಬಾಬ್ ಪೌಡರನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಂತರ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಕಬಾಬ್ ಪೌಡರ್ ಹಾಗೆ ಫ್ರೈಡ್ ರೈಸ್ ಮಸಾಲ ಪೌಡರ್ಗೆ ಉಪ್ಪು ಸೇರಿಸಿರುತ್ತೆ. ಸೊ ಇಲ್ಲಿ ನಾವು ಉಪ್ಪನ್ನು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಬೇಕಾಗತ್ತೆ. ಸೊ ಅರ್ಧ ಚಮಚ ನಮಗೆ ಉಪ್ಪು ಹಾಕ್ಕೊಂಡ್ರೆ ಸರಿಯಾಗತ್ತೆ. ಇದನ್ನು ನಾನೀಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು. ಯಾಕಂದರೆ ನಾವು ಬಾಲ್ಸನ್ನು ರೆಡಿ ಮಾಡಬೇಕಾದ್ರೆ ಚೆನ್ನಾಗಿ ನಾದಿದ್ರೆ ಮಾತ್ರ ನಮಗೆ ಒಳ್ಳೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಬಾಲ್ಸ್ ನಮಗೆ ರೆಡಿ ಆಗುತ್ತೆ. ಇಲ್ಲಾಂದರೆ ಬಾಲ್ಸ್ ನಾವು ಮಾಡಬೇಕಾದ್ರೆ ಕ್ರ್ಯಾಕ್ ಬಂದುಬಿಡುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ನಾನು ಕಲಿಸ್ಬೇಕಾದ್ರೆ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಪನ್ನೀರನ್ನು ತೊಗೊಂಡಿರೋದ್ರಿಂದ ಪನ್ನೀರಲ್ಲಿ ಒಂಥರ ಎಣ್ಣೆ ಅಂಶ ಇರುತ್ತೆ. ಸೊ ನಮಗೆ ಇದರಲ್ಲಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ನಾನು ಕೊನೆಯದಾಗಿ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಕಾರ್ನ್ಫ್ಲೋರನ್ನು ಸೇರಿಸೋದ್ರಿಂದ ನಾವು ರವಾವನ್ನು ಏನು ಯೂಸ್ ಮಾಡ್ತೀವೋ ಕೊನೆಯದಾಗಿ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಮ್ಮ ಬಾಲ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಇರುತ್ತೆ, ಹಾಗೆ ಕ್ರಂಚಿಯಾಗೂ ಕೂಡ ಇರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಪರ್ಫೆಕ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಬೇಕು. ನೀರನ್ನು ನಾನಿಲ್ಲಿ ಸ್ವಲ್ಪವೂ ಸೇರಿಸ್ಕೊಂಡಿಲ್ಲ, ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗಿ ನಾದ್ಕೊಂಡಾಗಿದೆ ಅಲ್ವಾ. ಈ ಥರ ನಮಗೆ ಹಿಟ್ಟು ರೆಡಿಯಾಗಬೇಕು. ನಂತರ ನಾವು ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ಕರೆಕ್ಟಾಗಿ ಅದನ್ನು ನಾವು ರೌಂಡ್ ಶೇಪ್ಗೆ ತರಬೇಕಾಗತ್ತೆ. ಎರಡೂ ಕೈಯಲ್ಲಿ ಇಟ್ಟು ಅಂಗೈಯಲ್ಲಿ ಇಟ್ಟು ಇದನ್ನು ರೌಂಡ್ ಶೇಪ್ಗೆ ತಂದ್ಕೊಳ್ಳಿ. ರೌಂಡ್ ಶೇಪ್ಗೆ ತಂದ ನಂತರ ಇದಕ್ಕೆ ನಾನು ಮೇಲಿಂದ ಮತ್ತೆ ಈ ಚಿರೋಟಿ ರವವನ್ನು ಹಚ್ಕೊಂಡು ನಂತರ ಇದಕ್ಕೆ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ತುಂಬ ಅತಿಯಾಗೂ ಕಾಯ್ದಿರಬಾರ್ದು, ಹಾಗೆ ಇದು ತುಂಬ ಕಮ್ಮಿನೂ ಕಾದಿರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಡೀಪಾಗಿ ಫ್ರೈ ಆಗ್ತಾ ಇದೆ ಅಲ್ವಾ. ಇದು ನಮಗೆ ಎಣ್ಣೆ ಕಾದಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಕಾದಿದ್ದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಕಪ್ ಆಗಿಬಿಡುತ್ತೆ ಬಾಲ್ಸು. ಸೊ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಬಾಲ್ಸ್ ಇಲ್ಲಿ ಸೆಕೆಂಡ್ ರೌಂಡ್ಗೆ ಮತ್ತೆ ರೆಡಿಯಾಗಿದೆ. ಈ ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕಲರ್ ನೋಡಿ, ಒಳ್ಳೆ ನಮಗೆ ಜಾಮೂನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ಮೇಲಿನ ರವಾ ನೋಡಿ ಯಾವ ಕಲರ್ ಇದೆ ಅಂತ. ತುಂಬಾ ಅತಿಯಾಗೂ ಇದನ್ನು ನಾವು ಡೀಪಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ರವಾ ಕಲರ್ ನಿಮಗೆ ಗೊತ್ತಾಗ್ತಾ ಇರ್ಬೋದಲ್ವಾ. ಹಾಗೆ ಈ ಬಾಲ್ಸ್ ಕಲರ್ ನಿಮಗೆ ಅಂದಾಜು ಆಗ್ತಾ ಇರ್ಬೋದು. ಬಾಲ್ ನಮಗೆ ಕೆಂಪಾಗಿರಬೇಕು, ರವಾ ನಮಗೆ ಲೈಟಾಗಿ ಕಂದು ಬಣ್ಣಕ್ಕೆ ತಿರುಗಿದ್ರೆ ಸಾಕಾಗುತ್ತೆ. ಒಳಗಡೆಯಿಂದಲೂ ಇದು ಚೆನ್ನಾಗಿ ಬೆಂದಿರುತ್ತೆ. ಸೆಕೆಂಡ್ ರೌಂಡಲ್ಲಿ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ನಾನು 3 ಕಪ್ನಷ್ಟು ತೊಗೊಂಡಿದ್ದೀನಲ್ವ ಇದು ಪನ್ನೀರು. ಅದಕ್ಕೆ ಏನಿಲ್ಲ ಅಂದರೂ ಒಂದು 50 ಬಾಲ್ ನಮಗೆ ರೆಡಿಯಾಗಿದೆ. ನೋಡಿ, ಇದು ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿದೆ. ಒಳ್ಳೆ ನಮಗೆ ಸಖತ್ತಿದೆ ಟೇಸ್ಟು. ಹಾಗೆ ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಅತಿ ಖಾರನೂ ಇರಲ್ಲ,
ಚೆನ್ನಾಗಿದೆ ಟೇಸ್ಟ್ ಕೂಡ. ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಒಳಗಡೆನೂ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಇದೆ. ನೋಡ್ದಲ್ವ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನೋಡ್ದಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪನ್ನೀರ್ ಬಾಲ್ಸನ್ನು ನಾವು ರೆಡಿ ಮಾಡ್ಬೋದು ಅಂತ. ಕೇವಲ ನಮಗೆ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ಬೇಗ ಅಂತ ಇದು ರೆಡಿ ಆಗಿಬಿಡುತ್ತೆ ಈವ್ನಿಂಗ್ ಸ್ನ್ಯಾಕ್ಸು. ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.